ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಎ ಬೆಳಗಾವಿ, ಬಿ ಬೆಂಗಳೂರು, ಸಿ ಮೈಸೂರು, ಡಿ ದಾವಣಗೆರೆ. ಸರಿಯಾದ ಉತ್ತರ ಎ ಬೆಳಗಾವಿ. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ? ಎ CN ರಾವ್, ಬಿ ಕುವೆಂಪು, ಸಿ ವಿಶ್ವೇಶ್ವರಯ್ಯ, ಡಿ ಸಿದ್ದರಾಮಯ್ಯ. ಸರಿಯಾದ ಉತ್ತರ ಸಿ ವಿಶ್ವೇಶ್ವರಯ್ಯ. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಎ ಕೆಂಗಲ್ ಹನುಮಂತಯ್ಯ, ಬಿ KC ರೆಡ್ಡಿ, ಸಿ ದೇವರಾಜ ಅರಸ್, ಡಿ ಸಿದ್ದರಾಮಯ್ಯ. ಸರಿಯಾದ ಉತ್ತರ ಬಿ KC ರೆಡ್ಡಿ. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಎ ಪುರಂದರದಾಸ, ಬಿ ಕನಕದಾಸರು, ಸಿ ಬಸವಣ್ಣ, ಡಿ ಅಕ್ಕ ಮಹಾದೇವಿ. ಸರಿಯಾದ ಉತ್ತರ ಎ ಪುರಂದರದಾಸ. ಕರ್ನಾಟಕ ರಾಜ್ಯಪಾಲರು ಯಾರು? ಎ ವಿಜುಭಾಯಿ ವಾಲಾ, ಬಿ ತಾವರ್ ಚಂದ್ ಗೆಹ್ಲೋಟ್, ಸಿ ಸಿದ್ದರಾಮಯ್ಯ, ಡಿ DK ಶಿವಕುಮಾರ್. ಸರಿಯಾದ ಉತ್ತರ ಬಿ ತಾವರ್ ಚಂದ್ ಗೆಹ್ಲೋಟ್. ಕರ್ನಾಟಕ ಮುಖ್ಯಮಂತ್ರಿ ಯಾರು? ಎ BS ಯಡಿಯೂರಪ್ಪ, ಬಿ HD ಕುಮಾರಸ್ವಾಮಿ, ಸಿ ಸಿದ್ದರಾಮಯ್ಯ, ಡಿ DK ಶಿವಕುಮಾರ್. ಸರಿಯಾದ ಉತ್ತರ ಸಿ ಸಿದ್ದರಾಮಯ್ಯ. ಕರ್ನಾಟಕದ ರಾಜಧಾನಿ ಯಾವುದು? ಎ ಬೆಳಗಾವಿ, ಬಿ ಬೆಂಗಳೂರು, ಸಿ ಮೈಸೂರು, ಡಿ ದಾವಣಗೆರೆ. ಸರಿಯಾದ ಉತ್ತರ ಬಿ ಬೆಂಗಳೂರು. ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು? ಎ ನವೆಂಬರ್ 2, 1956, ಬಿ ನವೆಂಬರ್ 2, 1957, ಸಿ ನವೆಂಬರ್ 1, 1956, ಡಿ ನವೆಂಬರ್ 1, 1958. ಸರಿಯಾದ ಉತ್ತರ ಸಿ ನವೆಂಬರ್ 1, 1956. ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಎ ತುಂಗಾ ನದಿ, ಬಿ ಕಾವೇರಿ ನದಿ, ಸಿ ಭೀಮಾ ನದಿ, ಡಿ ಕೃಷ್ಣಾ ನದಿ. ಸರಿಯಾದ ಉತ್ತರ ಬಿ ಕಾವೇರಿ ನದಿ. ಗೋಲ್ ಗುಂಬಜ್ ಯಾವ ಜಿಲ್ಲೆಯಲ್ಲಿದೆ? ಎ ಕಲಬುರ್ಗಿ, ಬಿ ಬೆಳಗಾವಿ, ಸಿ ಬೆಂಗಳೂರು, ಡಿ ವಿಜಯಪುರ. ಸರಿಯಾದ ಉತ್ತರ ಡಿ ವಿಜಯಪುರ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು? ಎ 1ನೇ ಹರಿಹರ, ಬಿ ಅಶೋಕ, ಸಿ ಇಮ್ಮಡಿ ಪುಲಕೇಶಿ, ಡಿ ಛತ್ರಪತಿ ಶಿವಾಜಿ. ಸರಿಯಾದ ಉತ್ತರ ಎ 1ನೇ ಹರಿಹರ. ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ? ಎ ನವೆಂಬರ್ 1, ಬಿ ಜನವರಿ 26, ಸಿ ಆಗಸ್ಟ್ 15, ಡಿ ನವೆಂಬರ್ 2. ಸರಿಯಾದ ಉತ್ತರ ಎ ನವೆಂಬರ್ 1. ಕನ್ನಡ ಧ್ವಜದಲ್ಲಿ ಬಳಸಿದ 2 ಬಣ್ಣಗಳು ಯಾವುವು? ಎ ಹಳದಿ ಮತ್ತು ಕೇಸರಿ, ಬಿ ಕೆಂಪು ಮತ್ತು ಹಳದಿ, ಸಿ ಹಳದಿ ಮತ್ತು ಕೆಂಪು, ಡಿ ಕೇಸರಿ ಮತ್ತು ಬಿಳಿ. ಸರಿಯಾದ ಉತ್ತರ ಸಿ ಹಳದಿ ಮತ್ತು ಕೆಂಪು.
ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಎ 1916, ಬಿ 1915, ಸಿ 1914, ಡಿ 1913. ಸರಿಯಾದ ಉತ್ತರ ಬಿ 1915. ರಾಮಾಯಣದ ಲೇಖಕರು ಯಾರು? ಎ ವೇದವ್ಯಾಸ, ಬಿ ಆರ್ಯಭಟ್ಟ, ಸಿ ವಾಲ್ಮೀಕಿ, ಡಿ ಚಾಣಕ್ಯ. ಸರಿಯಾದ ಉತ್ತರ ಸಿ ವಾಲ್ಮೀಕಿ. ಭೂಮಿಯ ಮೇಲೆ ಅತಿ ಹೆಚ್ಚು ಆಮ್ಲಜನಕವನ್ನು ಉತ್ಪಾದಿಸುವ ಸ್ಥಳ ಯಾವುದು? ಎ ಮರಗಳು ಮತ್ತು ಸಸ್ಯಗಳಿಂದ, ಬಿ ಸಾಗರಗಳಿಂದ, ಸಿ ಪರ್ವತಗಳಿಂದ, ಡಿ ಪರಿಸರದಿಂದ. ಸರಿಯಾದ ಉತ್ತರ ಬಿ ಸಾಗರಗಳಿಂದ. ಹಾಕಿ ಆಟದ ಜನ್ಮಸ್ಥಳ ಯಾವ ದೇಶ? ಎ ಇಂಗ್ಲೆಂಡ್, ಬಿ ಭಾರತ, ಸಿ ಜರ್ಮನಿ, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಎ ಇಂಗ್ಲೆಂಡ್. ಭಾರತದ ಯಾವ ರಾಜ್ಯವನ್ನು ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯಲಾಗುತ್ತದೆ? ಎ ಮಹಾರಾಷ್ಟ್ರ, ಬಿ ಉತ್ತರ ಪ್ರದೇಶ್, ಸಿ ಮಧ್ಯಪ್ರದೇಶ್, ಡಿ ಮೇಘಾಲಯ. ಸರಿಯಾದ ಉತ್ತರ ಡಿ ಮೇಘಾಲಯ. ಭಾರತದ ಯಾವ ನಗರವನ್ನು ಪೂರ್ವದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ? ಎ ಸೂರತ್, ಬಿ ಕಾನ್ಪುರ್, ಸಿ ಮುಂಬೈ, ಡಿ ಬೆಂಗಳೂರು. ಸರಿಯಾದ ಉತ್ತರ ಬಿ ಕಾನ್ಪುರ್. ಭಾರತೀಯ ಸಂಸತ್ತಿನ 2 ಸದನಗಳ ಹೆಸರು ಯಾವುವು? ಎ ವಿಧಾನಸಭೆ ಮತ್ತು ರಾಜ್ಯಸಭೆ, ಬಿ ಲೋಕಸಭೆ ಮತ್ತು ವಿಧಾನ ಪರಿಷತ್ತು, ಸಿ ರಾಜ್ಯಸಭೆ ಮತ್ತು ಲೋಕಸಭೆ, ಡಿ ಲೋಕಸಭೆ ಮತ್ತು ಪಂಚಾಯತ್. ಸರಿಯಾದ ಉತ್ತರ ಸಿ ರಾಜ್ಯಸಭೆ ಮತ್ತು ಲೋಕಸಭೆ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಎಂದು ಕರೆಯಲ್ಪಡುವ ಸರೋವರ ಯಾವುದು? ಎ ಉಲರ್ ಸರೋವರ, ಬಿ ಚಿಲ್ಕಾ ಸರೋವರ, ಸಿ ಸಾಂಬರ್ ಸರೋವರ, ಡಿ ಪುಲಿಕಾಟ್ ಸರೋವರ. ಸರಿಯಾದ ಉತ್ತರ ಬಿ ಚಿಲ್ಕಾ ಸರೋವರ. ಭಾರತದ ಯಾವ ರಾಜ್ಯದಲ್ಲಿ ಕೋನಾರ್ಕ್ ಸೂರ್ಯ ದೇವಾಲಯವಿದೆ? ಎ ಬಿಹಾರ್, ಬಿ ಒಡಿಶಾ, ಸಿ ಪಶ್ಚಿಮ ಬಂಗಾಳ, ಡಿ ತಮಿಳುನಾಡು. ಸರಿಯಾದ ಉತ್ತರ ಬಿ ಒಡಿಶಾ. ಮಹಾಭಾರತವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಎ ಸಂಸ್ಕೃತ, ಬಿ ಹಿಂದಿ, ಸಿ ಕನ್ನಡ, ಡಿ ಪಾಲಿ. ಸರಿಯಾದ ಉತ್ತರ ಎ ಸಂಸ್ಕೃತ. ಭಾರತದ ಅತ್ಯಂತ ಹಳೆಯ ವಸ್ತು ಸಂಗ್ರಹಾಲಯವಾದ ಇಂಡಿಯನ್ ಮ್ಯೂಸಿಯಂ ಯಾವ ನಗರದಲ್ಲಿದೆ? ಎ ದಿಲ್ಲಿ, ಬಿ ಕೋಲ್ಕತ್ತಾ, ಸಿ ಮುಂಬೈ, ಡಿ ಚೆನ್ನೈ. ಸರಿಯಾದ ಉತ್ತರ ಬಿ ಕೋಲ್ಕತ್ತಾ. ಭಾರತದ ಯಾವ ವಿಜ್ಞಾನಿಯನ್ನು ಭಾರತೀಯ ಪರಮಾಣು ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲಾಗುತ್ತದೆ? ಎ ಹೋಮಿ ಜಹಾಂಗೀರ್ ಬಾಬಾ, ಬಿ ಸಿ ವಿ ರಾಮನ್, ಸಿ ಎಪಿಜೆ ಅಬ್ದುಲ್ ಕಲಾಂ, ಡಿ ಸತೀಶ್ ಧವನ್. ಸರಿಯಾದ ಉತ್ತರ ಎ ಹೋಮಿ ಜಹಾಂಗೀರ್ ಬಾಬಾ. ಡಾಲ್ಫಿನ್ ಅನ್ನು ಯಾವ ರೀತಿಯ ಜೀವಿಗಳಲ್ಲಿ ಪರಿಗಣಿಸಲಾಗುತ್ತದೆ? ಎ ಮೀನು,
ಬಿ ಉಭಯಚರಗಳು, ಸಿ ಸಸ್ತನಿ, ಡಿ ಸರೀಸೃಪ. ಸರಿಯಾದ ಉತ್ತರ ಸಿ ಸಸ್ತನಿ. ವಿಶ್ವಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? ಎ 1971, ಬಿ 1945, ಸಿ 1974, ಡಿ 1998. ಸರಿಯಾದ ಉತ್ತರ ಬಿ 1945. ಭಾರತದ ಯಾವ ಭಾಗದಲ್ಲಿ ಬಿಲ್ ಬುಡಕಟ್ಟು ಜನಾಂಗದವರು ಮುಖ್ಯವಾಗಿ ವಾಸಿಸುತ್ತಾರೆ? ಎ ಉತ್ತರ ಭಾರತ, ಬಿ ದಕ್ಷಿಣ ಭಾರತ, ಸಿ ಪಶ್ಚಿಮ ಭಾರತ, ಡಿ ಪೂರ್ವ ಭಾರತ. ಸರಿಯಾದ ಉತ್ತರ ಸಿ ಪಶ್ಚಿಮ ಭಾರತ. ಅಮರ್ ಜವಾನ್ ಜ್ಯೋತಿ ಎಲ್ಲಿದೆ? ಎ ರಾಜ್ಘಾಟ್ ದೆಹಲಿ, ಬಿ ವಿಜಯ್ ಚೌಕ್ ದೆಹಲಿ, ಸಿ ಇಂಡಿಯಾ ಗೇಟ್ ದೆಹಲಿ, ಡಿ ಕೆಂಪು ಕೋಟೆ ದೆಹಲಿ. ಸರಿಯಾದ ಉತ್ತರ ಸಿ ಇಂಡಿಯಾ ಗೇಟ್ ದೆಹಲಿ. ಭಾರತದ ಯಾವ ರಾಜ್ಯವನ್ನು ಭಾರತದ ಅಕ್ಕಿ ಪಾತ್ರೆ ಎಂದು ಕರೆಯಲಾಗುತ್ತದೆ? ಎ ಉತ್ತರ ಪ್ರದೇಶ್, ಬಿ ಛತ್ತೀಸ್ಗಢ, ಸಿ ಪಂಜಾಬ್, ಡಿ ಹರಿಯಾಣ. ಸರಿಯಾದ ಉತ್ತರ ಬಿ ಛತ್ತೀಸ್ಗಢ. ಶಾಂತಿನಿಕೇತನ ಸ್ಥಾಪಿಸಿದವರು ಯಾರು? ಎ ರಾಜಾರಾಮ್ ಮೋಹನ್ ರಾಯ್, ಬಿ ಜವಾಹರ್ಲಾಲ್ ನೆಹರು, ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ ರವೀಂದ್ರನಾಥ್ ಟ್ಯಾಗೋರ್. ಸರಿಯಾದ ಉತ್ತರ ಎ ರಾಜಾರಾಮ್ ಮೋಹನ್ ರಾಯ್. ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆ? ಎ 28, ಬಿ 21, ಸಿ 24, ಡಿ 25. ಸರಿಯಾದ ಉತ್ತರ ಡಿ 25. ಮೀನಾಕ್ಷಿ ದೇವಸ್ಥಾನಕ್ಕೆ ಹೆಸರುವಾಸಿಯಾದ ಭಾರತೀಯ ನಗರ ಯಾವುದು? ಎ ತಿರುಚಿ, ಬಿ ಮದುರೈ, ಸಿ ಚೆನ್ನೈ, ಡಿ ಕೊಯಮತ್ತೂರು. ಸರಿಯಾದ ಉತ್ತರ ಬಿ ಮದುರೈ. ವಿಶ್ವ ಪ್ರಸಿದ್ಧ ಹಾರ್ನ್ಬಿಲ್ ಉತ್ಸವವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಎ ಮಿಜೋರಾಂ, ಬಿ ತ್ರಿಪುರಾ, ಸಿ ಕೇರಳ, ಡಿ ನಾಗಾಲ್ಯಾಂಡ್. ಸರಿಯಾದ ಉತ್ತರ ಸಿ ಕೇರಳ. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಎ ಜವಾಹರ್ಲಾಲ್ ನೆಹರು, ಬಿ ಮಹಾತ್ಮ ಗಾಂಧಿ, ಸಿ BR ಅಂಬೇಡ್ಕರ್, ಡಿ ದಯಾನಂದ್ ಸರಸ್ವತಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಐಸ್ ಕ್ರೀಮ್ ಕಂಡುಹಿಡಿದ ದೇಶ ಯಾವುದು? ಎ USA, ಬಿ ಇಟಲಿ, ಸಿ ಫ್ರಾನ್ಸ್, ಡಿ ಚೀನಾ. ಸರಿಯಾದ ಉತ್ತರ ಎ USA. ಹಲ್ಲು ಉಜ್ಜುವ ಬ್ರಷ್ ಅನ್ನು ಕಂಡುಹಿಡಿದ ಪ್ರಾಚೀನ ಜನರು ಯಾರು? ಎ ರೋಮನ್ನರು, ಬಿ ಈಜಿಪ್ಟಿಯನ್ನರು, ಸಿ ಗ್ರೀಕರು, ಡಿ ಆಫ್ರಿಕನ್ನರು. ಸರಿಯಾದ ಉತ್ತರ ಬಿ ಈಜಿಪ್ಟಿಯನ್ನರು. ಪ್ರಾಚೀನ ರೋಮನ್ನರು ಬಾಯಿ ತೊಳೆಯಲು ಏನನ್ನು ಬಳಸುತ್ತಿದ್ದರು? ಎ ಉಪ್ಪು ನೀರು, ಬಿ ಚಾಕ್ಲೇಟ್, ಸಿ ವೈನ್, ಡಿ ಮೂತ್ರ. ಸರಿಯಾದ ಉತ್ತರ ಡಿ ಮೂತ್ರ. ಯಾವ ತರಕಾರಿ ಮೂಲತಃ ನೇರಳೆ ಬಣ್ಣದಾಗಿರುತ್ತದೆ? ಎ ಆಲೂಗಡ್ಡೆ,
ಬಿ ಕ್ಯಾರೆಟ್, ಸಿ ಈರುಳ್ಳಿ, ಡಿ ಎಲೆಕೋಸು. ಸರಿಯಾದ ಉತ್ತರ ಬಿ ಕ್ಯಾರೆಟ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ತಿನ್ನುವ ಹಣ್ಣು ಯಾವುದು? ಎ ಸೇಬು, ಬಿ ಬಾಳೆಹಣ್ಣು, ಸಿ ಕಿತ್ತಳೆ, ಡಿ ಸ್ಟ್ರಾಬೆರಿ. ಸರಿಯಾದ ಉತ್ತರ ಬಿ ಬಾಳೆಹಣ್ಣು. ಅತಿ ಹೆಚ್ಚು ತಂಬಾಕು ಬೆಳೆಯುವ ರಾಜ್ಯ ಯಾವುದು? ಎ ಆಂಧ್ರ ಪ್ರದೇಶ್, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಎ ಆಂಧ್ರ ಪ್ರದೇಶ್. ಸೊಳ್ಳೆಗಳು ಇಲ್ಲದ ದೇಶ ಯಾವುದು? ಎ ಚೀನಾ, ಬಿ ಅಮೆರಿಕ, ಸಿ ಐಸ್ಲ್ಯಾಂಡ್, ಡಿ ರಷ್ಯಾ. ಸರಿಯಾದ ಉತ್ತರ ಸಿ ಐಸ್ಲ್ಯಾಂಡ್. ಉಸಿರಾಟ ಸಮಸ್ಯೆಯನ್ನು ಕಡಿಮೆ ಮಾಡಲು ಏನನ್ನು ತಿನ್ನಬೇಕು? ಎ ಬೆಳ್ಳುಳ್ಳಿ, ಬಿ ಈರುಳ್ಳಿ, ಸಿ ಕರಿಮೆಣಸು, ಡಿ ಶುಂಠಿ. ಸರಿಯಾದ ಉತ್ತರ ಬಿ ಈರುಳ್ಳಿ. ಕವಿಗಳ ಭೂಮಿ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಎ ಚಿಲಿ, ಬಿ ಚೀನಾ, ಸಿ ಭಾರತ, ಡಿ ಕೆನಡಾ. ಸರಿಯಾದ ಉತ್ತರ ಎ ಚಿಲಿ. ಯಾವ ಗಂಡು ಪ್ರಾಣಿಯು ಗರ್ಭಧರಿಸಿ ತನ್ನ ಮರಿಗಳಿಗೆ ಜನ್ಮ ನೀಡುತ್ತದೆ? ಎ ಜಿರಾಫೆ, ಬಿ ಮಂಗ, ಸಿ ಸಮುದ್ರ ಕುದುರೆ, ಡಿ ನರಿ. ಸರಿಯಾದ ಉತ್ತರ ಸಿ ಸಮುದ್ರ ಕುದುರೆ. ಮಾನವ ಕಣ್ಣಿನ ತೂಕ ಎಷ್ಟು? ಎ 6 ಗ್ರಾಂ, ಬಿ 8 ಗ್ರಾಂ, ಸಿ 10 ಗ್ರಾಂ, ಡಿ 12 ಗ್ರಾಂ. ಸರಿಯಾದ ಉತ್ತರ ಬಿ 8 ಗ್ರಾಂ. ಕನ್ನಡ ಧ್ವಜದಲ್ಲಿ ಬಳಸಿದ 2 ಬಣ್ಣಗಳು ಯಾವುವು? ಎ ಹಳದಿ ಮತ್ತು ಕೇಸರಿ, ಬಿ ಕೆಂಪು ಮತ್ತು ಹಳದಿ, ಸಿ ಹಳದಿ ಮತ್ತು ಕೆಂಪು, ಡಿ ಕೇಸರಿ ಮತ್ತು ಬಿಳಿ. ಸರಿಯಾದ ಉತ್ತರ ಸಿ ಹಳದಿ ಮತ್ತು ಕೆಂಪು. ಮೆದುಳು ಇಲ್ಲದ ಪ್ರಾಣಿ ಯಾವುದು? ಎ ಜಿಲ್ಲಿ ಫಿಶ್, ಬಿ ಇರುವೆ, ಸಿ ಮೊಸಳೆ, ಡಿ ನಾಯಿ. ಸರಿಯಾದ ಉತ್ತರ ಎ ಜಲ್ಲಿ ಫಿಶ್. ಕರ್ನಾಟಕ ರಾಜ್ಯದ ಆಹಾರ ಯಾವುದು? ಎ ಬಿಸಿಬೇಳೆಬಾತ್, ಬಿ ಜೋಳದ ರೊಟ್ಟಿ, ಸಿ ಚಿತ್ರಾನ್ನ, ಡಿ ರಾಗಿ ಮುದ್ದೆ. ಸರಿಯಾದ ಉತ್ತರ ಎ ಬಿಸಿಬೇಳೆಬಾತ್. ನಮ್ಮ ರಾಷ್ಟ್ರಗೀತೆಯು ಎಷ್ಟು ಸಾಲುಗಳನ್ನು ಒಳಗೊಂಡಿದೆ? ಎ 12 ಸಾಲು, ಬಿ 13 ಸಾಲು, ಸಿ 14 ಸಾಲು, ಡಿ 15 ಸಾಲು. ಸರಿಯಾದ ಉತ್ತರ ಬಿ 13 ಸಾಲು. ಅತ್ಯಂತ ಕಿರಿಯ ಪ್ರಧಾನಿ ಯಾರು? ಎ ಇಂದಿರಾ ಗಾಂಧಿ, ಬಿ ರಾಜೀವ್ ಗಾಂಧಿ, ಸಿ ಅಟಲ್ ಬಿಹಾರಿ ವಾಜಪೇಯಿ, ಡಿ ನರೇಂದ್ರ ಮೋದಿ. ಸರಿಯಾದ ಉತ್ತರ ಬಿ ರಾಜೀವ್ ಗಾಂಧಿ. ತುಲ್ಬುಲ್ ಯೋಜನೆಯು ಯಾವ ನದಿಯ ಮೇಲೆ ನೆಲೆಗೊಂಡಿದೆ? ಎ ಗಂಗಾ ನದಿ, ಬಿ ಜೀಲಂ ನದಿ, ಸಿ ಸಟ್ಲೇಜ್ ನದಿ, ಡಿ ಯಮುನಾ ನದಿ. ಸರಿಯಾದ ಉತ್ತರ ಬಿ ಜೇಲಂ ನದಿ.
ಸಂವಿಧಾನ ಸಭೆಯ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು? ಎ ಮುಂಬೈ, ಬಿ ದಿಲ್ಲಿ, ಸಿ ಕೋಲ್ಕತ್ತಾ, ಡಿ ಲಕ್ನೌ. ಸರಿಯಾದ ಉತ್ತರ ಬಿ ದಿಲ್ಲಿ. ಸಾರನಾಥ ಸ್ತಂಭವನ್ನು ನಿರ್ಮಿಸಿದವರು ಯಾರು? ಎ ಚಕ್ರವರ್ತಿ ಅಶೋಕ, ಬಿ ಚಂದ್ರಗುಪ್ತ ಮೌರ್ಯ, ಸಿ ಹರ್ಷವರ್ಧನ, ಡಿ ಶ್ರೀಗುಪ್ತ. ಸರಿಯಾದ ಉತ್ತರ ಎ ಚಕ್ರವರ್ತಿ ಅಶೋಕ. ಭಾರತದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು? ಎ ಕಾರ್ಬೆಟ್, ಬಿ ಮಾನಸ್, ಸಿ ನಾಗಾರ್ಜುನ, ಡಿ ಬನ್ನೇರುಘಟ್ಟ. ಸರಿಯಾದ ಉತ್ತರ ಸಿ ನಾಗಾರ್ಜುನ. ಯಾವ ದೇಶವು ಅತಿ ಕಡಿಮೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? ಎ ಮೊನಾಕೋ, ಬಿ ವ್ಯಾಟಿಕನ್ ಸಿಟಿ, ಸಿ ಸ್ಯಾನ್ ಮರಿನೋ, ಡಿ ಜಿಬ್ರಾಲ್ಟರ್. ಸರಿಯಾದ ಉತ್ತರ ಡಿ ಜಿಬ್ರಾಲ್ಟರ್. ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ ಏಪ್ರಿಲ್ 22, ಬಿ ಆಗಸ್ಟ್ 15, ಸಿ ಜೂನ್ 5, ಡಿ ಅಕ್ಟೋಬರ್ 2. ಸರಿಯಾದ ಉತ್ತರ ಸಿ ಜೂನ್ 5. ಇಂಟರ್ನೆಟ್ ಮೂಲಕ ಸಂದೇಶಗಳನ್ನು ಕಳುಹಿಸುವುದನ್ನು ಏನೆಂದು ಕರೆಯುತ್ತಾರೆ? ಎ SMS, ಬಿ ಚಾಟಿಂಗ್, ಸಿ ಕಾಲಿಂಗ್, ಡಿ ಇಮೇಲ್. ಸರಿಯಾದ ಉತ್ತರ ಡಿ ಇಮೇಲ್. ಭಾರತದಲ್ಲಿ ಗಾಂಧೀಜಿ ಮೊದಲು ಸತ್ಯಾಗ್ರಹವನ್ನು ಎಲ್ಲಿ ಮಾಡಿದರು? ಎ ಬಾರ್ಡೋಲಿ, ಬಿ ಚಂಪಾರಣ್ಯ, ಸಿ ಮುಂಬೈ, ಡಿ ಗುಜರಾತ್. ಸರಿಯಾದ ಉತ್ತರ ಬಿ ಚಂಪಾರಣ್ಯ. RBI ಕಾಯ್ದುಕೊಳ್ಳಬೇಕಾದ ಕನಿಷ್ಠ ಮೀಸಲು ಹಣ ಎಷ್ಟು? ಎ 100 ಕೋಟಿ, ಬಿ 150 ಕೋಟಿ, ಸಿ 200 ಕೋಟಿ, ಡಿ 500 ಕೋಟಿ. ಸರಿಯಾದ ಉತ್ತರ ಸಿ 200 ಕೋಟಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿ ಎಲ್ಲಿದೆ? ಎ ವಾಷಿಂಗ್ಟನ್, ಬಿ ಪ್ಯಾರಿಸ್, ಸಿ ನ್ಯೂಯಾರ್ಕ್, ಡಿ ಲಂಡನ್. ಸರಿಯಾದ ಉತ್ತರ ಎ ವಾಷಿಂಗ್ಟನ್. ಅಸಹಕಾರ ಚಳುವಳಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಎ 1915, ಬಿ 1920, ಸಿ 1930, ಡಿ 1942. ಸರಿಯಾದ ಉತ್ತರ ಬಿ 1920. RBI ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ? ಎ 1950 ಜನವರಿ 26, ಬಿ 1948 ಏಪ್ರಿಲ್ 1, ಸಿ 1949 ಜನವರಿ 1, ಡಿ 1951 ಆಗಸ್ಟ್ 15. ಸರಿಯಾದ ಉತ್ತರ ಸಿ 1949 ಜನವರಿ 1. ಗಾಂಧೀಜಿ ಸಬರಮತಿ ಆಶ್ರಮವನ್ನು ಎಲ್ಲಿ ಸ್ಥಾಪಿಸಿದರು? ಎ ಅಹಮದಾಬಾದ್, ಬಿ ದೆಹಲಿ, ಸಿ ಸೇವಾಗ್ರಾಮ್, ಡಿ ಪುಣೆ. ಸರಿಯಾದ ಉತ್ತರ ಎ ಅಹಮದಾಬಾದ್. ವಿಶ್ವಸಂಸ್ಥೆಯ ಮೊದಲ ಪ್ರಧಾನ ಕಾರ್ಯದರ್ಶಿ ಯಾರು? ಎ ಟ್ರೆಗ್ವೇಲಿ, ಬಿ ಕೋಪಿ ಅನ್ನಾನ್, ಸಿ ಬುಡ್ಸ್ ಗಾಲಿ, ಡಿ ಆಂಟೋನಿಯೋ ಗುಟೆರಸ್.
ಸರಿಯಾದ ಉತ್ತರ ಎ ಟ್ರಿಗ್ವೇಲಿ. ಯಾವ ಮಣ್ಣನ್ನು ರೇಗೂರ್ ಮಣ್ಣು ಎಂದು ಕರೆಯಲಾಗುತ್ತದೆ? ಎ ಕಪ್ಪು ಮಣ್ಣು, ಬಿ ಕೆಂಪು ಮಣ್ಣು, ಸಿ ಮರಳು ಮಣ್ಣು, ಡಿ ಜೇಡಿ ಮಣ್ಣು. ಸರಿಯಾದ ಉತ್ತರ ಎ ಕಪ್ಪು ಮಣ್ಣು. ಭಾರತದಲ್ಲಿ ನೀರಾವರಿಯ ಪ್ರಮುಖ ಸಾಧನ ಯಾವುದು? ಎ ಕಾಲುವೆಗಳು, ಬಿ ಕೊಳವೆ ಬಾವಿ ಮತ್ತು ಬಾವಿಗಳು, ಸಿ ಕೆರೆಗಳು, ಡಿ ಹಳ್ಳಗಳು. ಸರಿಯಾದ ಉತ್ತರ ಎ ಕೊಳವೆ ಬಾವಿ ಮತ್ತು ಬಾವಿಗಳು. ಗಾಂಧೀಜಿ ಹರಿಜನ ಪತ್ರಿಕೆಯನ್ನು ಯಾವಾಗ ಪ್ರಕಟಿಸಲು ಪ್ರಾರಂಭಿಸಿದರು? ಎ 1928, ಬಿ 1921, ಸಿ 1931, ಡಿ 1933. ಸರಿಯಾದ ಉತ್ತರ ಡಿ 1933. ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದ ಲೇಖಕರು ಯಾರು? ಎ ಮಹಾತ್ಮ ಗಾಂಧಿ, ಬಿ ಜವಾಹರ್ಲಾಲ್ ನೆಹರು, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಸರ್ದಾರ್ ಪಟೇಲ್. ಸರಿಯಾದ ಉತ್ತರ ಬಿ ಜವಾಹರ್ಲಾಲ್ ನೆಹರು. ಭಾರತದಲ್ಲಿ ಅತಿ ಹೆಚ್ಚು ಭೂಮಿಯಲ್ಲಿ ಯಾವ ಬೆಳೆ ಬೆಳೆಯಲಾಗುತ್ತದೆ? ಎ ಭತ್ತ, ಬಿ ಗೋಧಿ, ಸಿ ಕಬ್ಬು, ಡಿ ಮೆಕ್ಕೆಜೋಳ. ಸರಿಯಾದ ಉತ್ತರ ಎ ಭತ್ತ. ಭಾರತದ ಅತಿ ಹೆಚ್ಚು ಕಡಲೆಕಾಯಿ ಉತ್ಪಾದಿಸುವ ರಾಜ್ಯ ಯಾವುದು? ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ರಾಜಸ್ಥಾನ್, ಡಿ ಕರ್ನಾಟಕ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಭಾರತದಲ್ಲಿ ಯಾವ ಹಣ್ಣನ್ನು ಹೆಚ್ಚು ಸೇವಿಸಲಾಗುತ್ತದೆ? ಎ ಬಾಳೆಹಣ್ಣು, ಬಿ ಮಾವು, ಸಿ ಆಪಲ್, ಡಿ ದಾಳಿಂಬೆ. ಸರಿಯಾದ ಉತ್ತರ ಎ ಬಾಳೆಹಣ್ಣು. ನೇರಳೆ ಸೇಬುಗಳು ಎಲ್ಲಿ ಕಂಡುಬರುತ್ತವೆ? ಎ ಚೀನಾ, ಬಿ ಜಪಾನ್, ಸಿ ಭಾರತ, ಡಿ ನೇಪಾಳ. ಸರಿಯಾದ ಉತ್ತರ ಬಿ ಜಪಾನ್. ಅತಿ ಹೆಚ್ಚು ಆಮ್ಲಜನಕ ನೀಡುವ ಮರ ಯಾವುದು? ಎ ಅರಳಿ ಮರ, ಬಿ ಅಶೋಕ ಮರ, ಸಿ ಶ್ರೀಗಂಧ ಮರ, ಡಿ ಬೇವಿನ ಮರ. ಸರಿಯಾದ ಉತ್ತರ ಎ ಅರಳಿ ಮರ. ಯಾವ ಹಾವು ಗೂಡು ಕಟ್ಟಿ ಅಲ್ಲಿ ವಾಸಿಸುತ್ತದೆ? ಎ ಹೆಬ್ಬಾವು, ಬಿ ನಾಗರಹಾವು, ಸಿ ಕಾರಟ್, ಡಿ ದಮಿನ್. ಸರಿಯಾದ ಉತ್ತರ ಎ ಹೆಬ್ಬಾವು. ಮಾನವ ದೇಹದಲ್ಲಿ ಎಷ್ಟು ಲೀಟರ್ ರಕ್ತ ಬೇಕು? ಎ 1 ಲೀಟರ್, ಬಿ 3 ಲೀಟರ್, ಸಿ 5 ಲೀಟರ್, ಡಿ 10 ಲೀಟರ್. ಸರಿಯಾದ ಉತ್ತರ ಸಿ 5 ಲೀಟರ್. ವಿದ್ಯುತ್ ಬಲ್ಬ್ನಲ್ಲಿ ಯಾವ ಅನಿಲ ತುಂಬಿರುತ್ತದೆ? ಎ ಮಿಥೇನ್, ಬಿ ಆರ್ಗಾನ್, ಸಿ ಆಮ್ಲಜನಕ, ಡಿ ಸಾರಜನಕ. ಸರಿಯಾದ ಉತ್ತರ ಬಿ ಆರ್ಗಾನ್. ಒಂಟೆ ನೀರು ಕುಡಿಯದೆ ಎಷ್ಟು ದಿನ ಬದುಕಬಲ್ಲದು? ಎ 21 ದಿನ, ಬಿ 6 ತಿಂಗಳು, ಸಿ 1 ತಿಂಗಳು, ಡಿ 2 ತಿಂಗಳು. ಸರಿಯಾದ ಉತ್ತರ ಬಿ 6 ತಿಂಗಳು. ಎಂದಿಗೂ ಹಾಳಾಗದ ಪದಾರ್ಥ ಯಾವುದು?
ಎ ಜೇನು, ಬಿ ಬ್ರೆಡ್, ಸಿ ಉಪ್ಪಿನಕಾಯಿ, ಡಿ ನೀರು. ಸರಿಯಾದ ಉತ್ತರ ಎ ಜೇನು. ಕೊಕೊ ಕೋಲಾ ಯಾವ ದೇಶದ ಕಂಪನಿಯಾಗಿದೆ? ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಪಾಕಿಸ್ತಾನ್. ಸರಿಯಾದ ಉತ್ತರ ಬಿ ಅಮೆರಿಕ. ನಾವು ಎಣ್ಣೆ ಪಡೆಯುವ ಹಣ್ಣು ಯಾವುದು? ಎ ತೆಂಗಿನಕಾಯಿ, ಬಿ ಬಾಳೆಹಣ್ಣು, ಸಿ ಆಪಲ್, ಡಿ ಪಪಾಯಿ. ಸರಿಯಾದ ಉತ್ತರ ಎ ತೆಂಗಿನಕಾಯಿ. ಚಾಕ್ಲೇಟ್ ತಿನ್ನುವುದರಿಂದ ಯಾವ ಪ್ರಾಣಿ ಸಾಯಬಹುದು? ಎ ಬೆಕ್ಕು, ಬಿ ಮಂಗ, ಸಿ ನಾಯಿ, ಡಿ ಎಮ್ಮೆ. ಸರಿಯಾದ ಉತ್ತರ ಸಿ ನಾಯಿ. ಮಾಂಸವನ್ನು ತಿನ್ನುವ ಸಸ್ಯ ಯಾವುದು? ಎ ಆಲದ ಹಣ್ಣು, ಬಿ ಪೀಚರ್ ಸಸ್ಯ, ಸಿ ಸೂರ್ಯಕಾಂತಿ, ಡಿ ರಕ್ತ ಚಂದನ್. ಸರಿಯಾದ ಉತ್ತರ ಬಿ ಪೀಚರ್ ಸಸ್ಯ. ಅತ್ಯಂತ ಬುದ್ಧಿವಂತ ಮೀನು ಯಾವುದು? ಎ ಬೆಕ್ಕು ಮೀನು, ಬಿ ಶಾರ್ಕ್ ಮೀನು, ಸಿ ಡಾಲ್ಫಿನ್ ಮೀನು, ಡಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಸಿ ಡಾಲ್ಫಿನ್ ಮೀನು. ಪಕ್ಷಿಗಳ ರಾಜ ಎಂದು ಯಾರನ್ನು ಕರೆಯುತ್ತಾರೆ? ಎ ಪಾರಿವಾಳ, ಬಿ ನವಿಲು, ಸಿ ಹದ್ದು, ಡಿ ಗಿಳಿ. ಸರಿಯಾದ ಉತ್ತರ ಸಿ ಹದ್ದು. ದೇಹದ ಯಾವ ಭಾಗವು ಡೆಂಗೂನಿಂದ ಹೆಚ್ಚು ಪರಿಣಾಮ ಬೀರುತ್ತದೆ? ಎ ಕಣ್ಣು, ಬಿ ಯಕೃತ್ತು, ಸಿ ಶ್ವಾಸಕೋಶ, ಡಿ ಮೆದುಳು. ಸರಿಯಾದ ಉತ್ತರ ಬಿ ಯಕೃತ್ತು. ಯಾವ ಹಕ್ಕಿಗೆ ಅತ್ಯಂತ ಮಧುರವಾದ ಧ್ವನಿ ಇದೆ? ಎ ಕೋಗಿಲೆ, ಬಿ ನವಿಲು, ಸಿ ಗಿಳಿ, ಡಿ ಪಾರಿವಾಳ. ಸರಿಯಾದ ಉತ್ತರ ಎ ಕೋಗಿಲೆ. ನಾಯಿಗೆ ಯಾವ ಬಣ್ಣ ಕೋಪ ತರಿಸುತ್ತದೆ? ಎ ಕೆಂಪು ಬಣ್ಣ, ಬಿ ನೀಲಿ ಬಣ್ಣ, ಸಿ ಹಳದಿ ಬಣ್ಣ, ಡಿ ಕಪ್ಪು ಬಣ್ಣ. ಸರಿಯಾದ ಉತ್ತರ ಡಿ ಕಪ್ಪು ಬಣ್ಣ. ಆಸ್ಕರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? ಎ ಶಿಕ್ಷಣ, ಬಿ ಸಿನಿಮಾ, ಸಿ ಸಂಸ್ಕೃತಿ, ಡಿ ಚಿತ್ರಕಲೆ. ಸರಿಯಾದ ಉತ್ತರ ಬಿ ಸಿನಿಮಾ. ಯಾವ ಪ್ರಾಣಿಗೆ 3 ಹೃದಯಗಳಿವೆ? ಎ ಒಂಟೆ, ಬಿ ಗೂಬೆ, ಸಿ ಆಕ್ಟೋಪಸ್, ಡಿ ಆನೆ. ಸರಿಯಾದ ಉತ್ತರ ಸಿ ಆಕ್ಟೋಪಸ್. ಯಾವ ಪ್ರಾಣಿಯು ಅತ್ಯಂತ ಬಲಿಷ್ಠವಾದ ಮೂಳೆಗಳನ್ನು ಹೊಂದಿದೆ? ಎ ಹಂದಿಗಳು, ಬಿ ಆನೆಗಳು, ಸಿ ಸಿಂಹ, ಡಿ ಹುಲಿ. ಸರಿಯಾದ ಉತ್ತರ ಡಿ ಹುಲಿ. ಯಾವ ಪ್ರಾಣಿಗೆ 9 ಮೆದುಳುಗಳಿವೆ? ಎ ಒಂಟೆ, ಬಿ ಗೂಬೆ, ಸಿ ಆಕ್ಟೋಪಸ್, ಡಿ ಆನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರು?
ಎ ಮಹಾತ್ಮ ಗಾಂಧಿ, ಬಿ ವಿಶ್ವನಾಥನ್ ಆನಂದ್, ಸಿ ಬಿ ಆರ್ ಅಂಬೇಡ್ಕರ್, ಡಿ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಬಿ ವಿಶ್ವನಾಥನ್ ಆನಂದ್. ಮಹಾತ್ಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಎಲ್ಲಿ ನೀಡಿದನು? ಎ ಶ್ರಾವಸ್ತಿ, ಬಿ ಸಾರನಾಥ, ಸಿ ಲುಂಬಿನಿ, ಡಿ ಕುಶಿನಗರ. ಸರಿಯಾದ ಉತ್ತರ ಬಿ ಸಾರನಾಥ. ಭಾರತೀಯ ಮೆರುಗೆಣ್ಣೆ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಎ ಲಕ್ನೌ, ಬಿ ರಾಂಚಿ, ಸಿ ಬೆಂಗಳೂರು, ಡಿ ಮುಂಬೈ. ಸರಿಯಾದ ಉತ್ತರ ಬಿ ರಾಂಚಿ. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಯಾರು ಸ್ಥಾಪಿಸಿದರು? ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಿ ಸುಭಾಷ್ ಚಂದ್ರ ಬೋಸ್, ಸಿ ಬಾಲ್ ಗಂಗಾಧರ್ ತಿಲಕ್, ಡಿ ಮಹಾತ್ಮ ಗಾಂಧಿ. ಸರಿಯಾದ ಉತ್ತರ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು? ಎ ಪಾಟಲಿಪುತ್ರ, ಬಿ ಕಾಶಿ, ಸಿ ಶ್ರವಣಬೆಳಗೊಳ, ಡಿ ಉಜ್ಜಯಿನಿ. ಸರಿಯಾದ ಉತ್ತರ ಸಿ ಶ್ರವಣಬೆಳಗೊಳ. ಗಾಂಧೀಜಿ ಯಾವ ಧಾರ್ಮಿಕ ಪುಸ್ತಕವನ್ನು ತಮ್ಮ ತಾಯಿ ಎಂದು ಕರೆದರು? ಎ ರಾಮಾಯಣ, ಬಿ ಮಹಾಭಾರತ, ಸಿ ಕುರಾನ್, ಡಿ ಭಗವದ್ಗೀತೆ. ಸರಿಯಾದ ಉತ್ತರ ಡಿ ಭಗವದ್ಗೀತೆ. ಭಾರತದ ಅತಿ ಎತ್ತರದ ಗೋಪುರ ಯಾವುದು? ಎ ಕುತುಬ್ ಮಿನಾರ್, ಬಿ ನೇತಾಳುವ ಗೋಪುರ, ಸಿ ಚಾರ್ ಮಿನಾರ್, ಡಿ ಶಹೀದ್ ಮಿನಾರ್. ಸರಿಯಾದ ಉತ್ತರ ಸಿ ಚಾರ್ ಮಿನಾರ್. ಬಂಗಾಳ ವಿಭಜನೆಯ ಸಮಯದಲ್ಲಿ ರಾಜ್ಯಪಾಲರು ಯಾರಾಗಿದ್ದರು? ಎ ಲಾರ್ಡ್ ವೆಲ್ಲಸ್ಲಿ, ಬಿ ಲಾರ್ಡ್ ಮಿಂಟೋ, ಸಿ ಮೌಂಟ್ ಬ್ಯಾಟನ್, ಡಿ ಲಾರ್ಡ್ ಕರ್ಜನ್. ಸರಿಯಾದ ಉತ್ತರ ಡಿ ಲಾರ್ಡ್ ಕರ್ಜನ್. ಮುಂಡಾ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಎ ಬಿಹಾರ್, ಬಿ ಜಾರ್ಖಂಡ್, ಸಿ ಕರ್ನಾಟಕ, ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಬಿ ಜಾರ್ಖಂಡ್. ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಎ ನಂದಾದೇವಿ, ಬಿ ಕಾಂಚನಜುಂಗ, ಸಿ ಗಾಡ್ವಿನ್ ಆಸ್ಟಿನ್, ಡಿ ನಂಗಾ ಪರ್ವತ. ಸರಿಯಾದ ಉತ್ತರ ಸಿ ಗಾಡ್ವಿನ್ ಆಸ್ಟಿನ್. ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಎ ಸಿಕ್ಕಿಂ, ಬಿ ಗೋವಾ, ಸಿ ತಮಿಳುನಾಡು, ಡಿ ಗುಜರಾತ್. ಸರಿಯಾದ ಉತ್ತರ ಎ ಸಿಕ್ಕಿಂ. ಸಂಗಮ ಯುಗದ ಇತಿಹಾಸವು ಯಾವ ಸ್ಥಳಕ್ಕೆ ಸಂಬಂಧಿಸಿದೆ? ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಪಾಟಲಿಪುತ್ರ, ಡಿ ಬನಾರಸ್. ಸರಿಯಾದ ಉತ್ತರ ಬಿ ತಮಿಳುನಾಡು. ತಮಿಳು ಭಾಷೆಯ ಅದ್ಭುತ ಗ್ರಂಥಗಳಾದ ಶಿಲ್ಪದಿಗಾರಂ ಮತ್ತು ಮಣಿಮೇಖಲೈ ಯಾವ ಧರ್ಮಕ್ಕೆ ಸಂಬಂಧಿಸಿವೆ? ಎ ಜೈನ ಧರ್ಮ, ಬಿ ಬೌದ್ಧ ಧರ್ಮ, ಸಿ ಹಿಂದೂ ಧರ್ಮ, ಡಿ ಕ್ರಿಶ್ಚಿಯನ್ ಧರ್ಮ.
ಸರಿಯಾದ ಉತ್ತರ ಸಿ ಹಿಂದೂ ಧರ್ಮ. ಯಾವ ಆಡಳಿತಗಾರರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ? ಎ ಸಮುದ್ರಗುಪ್ತ, ಬಿ ಚಂದ್ರಗುಪ್ತ, ಸಿ 1ನೇ ಕುಮಾರಗುಪ್ತ, ಡಿ 1ನೇ ಚಂದ್ರಗುಪ್ತ. ಸರಿಯಾದ ಉತ್ತರ ಎ ಸಮುದ್ರಗುಪ್ತ. ನವರತ್ನಗಳು ಯಾವ ಗುಪ್ತ ಆಡಳಿತಗಾರನ ಆಸ್ಥಾನದಲ್ಲಿ ವಾಸಿಸುತ್ತಿದ್ದರು? ಎ 2ನೇ ಚಂದ್ರಗುಪ್ತ, ಬಿ 1ನೇ ಚಂದ್ರಗುಪ್ತ, ಸಿ ಸಮುದ್ರಗುಪ್ತ, ಡಿ ಕುಮಾರಗುಪ್ತ. ಸರಿಯಾದ ಉತ್ತರ ಎ 2ನೇ ಚಂದ್ರಗುಪ್ತ. ಈ ಕೆಳಗಿನ ಯಾವ ಗುಪ್ತ ಆಡಳಿತಗಾರನನ್ನು ವಿಕ್ರಮಾದಿತ್ಯ ಎಂದು ಕರೆಯಲಾಗುತ್ತಿತ್ತು? ಎ 2ನೇ ಚಂದ್ರಗುಪ್ತ, ಬಿ 1ನೇ ಚಂದ್ರಗುಪ್ತ, ಸಿ ಸಮುದ್ರಗುಪ್ತ, ಡಿ ಕುಮಾರಗುಪ್ತ. ಸರಿಯಾದ ಉತ್ತರ ಎ 2ನೇ ಚಂದ್ರಗುಪ್ತ. ಸಮುದ್ರಗುಪ್ತನ ಜೀವನ ಚರಿತ್ರೆಯ ಮೇಲೆ ಪ್ರಯಾಗ್ ಪ್ರಶಸ್ತಿ ಬರೆದವರು ಯಾರು? ಎ ಸಮುದ್ರಗುಪ್ತ, ಬಿ ಹರಿಸೇನ, ಸಿ ಅಮರಸಿಂಹ, ಡಿ ಕಾಳಿದಾಸ. ಸರಿಯಾದ ಉತ್ತರ ಬಿ ಹರಿಸೇನ. ಈ ಕೆಳಗಿನವರಲ್ಲಿ ಪಂಚತಂತ್ರದ ಲೇಖಕರು ಯಾರು? ಎ ಶೂದ್ರಕ, ಬಿ ಕಾಳಿದಾಸ, ಸಿ ವಿಶಾಖದತ್ತ, ಡಿ ವಿಷ್ಣು ಶರ್ಮಾ. ಉತ್ತರ ಡಿ ವಿಷ್ಣು ಶರ್ಮಾ. ಸಂಸ್ಕೃತ ಭಾಷೆಯ ಮೊದಲ ವ್ಯಾಕರಣ ತಜ್ಞ ಯಾರು? ಎ ಕಲ್ಹಣ, ಬಿ ಪಾಣಿನಿ, ಸಿ ಮೈತ್ರೇಯ, ಡಿ ಕಾಳಿದಾಸ. ಸರಿಯಾದ ಉತ್ತರ ಬಿ ಪಾಣಿನಿ. ಸಂಸ್ಕೃತದ ಮಹಾನ್ ವಿದ್ವಾಂಸ ಮತ್ತು ಬರಹಗಾರರಾಗಿದ್ದ ಕೊನೆಯ ಬೌದ್ಧ ರಾಜ್ಯ ಯಾರು? ಎ ಹರ್ಷವರ್ಧನ, ಬಿ ಕನಿಷ್ಕ, ಸಿ ಅಶೋಕ, ಡಿ ಸಮುದ್ರಗುಪ್ತ. ಸರಿಯಾದ ಉತ್ತರ ಎ ಹರ್ಷವರ್ಧನ. ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಎ ಮಹಾತ್ಮ ಗಾಂಧಿ, ಬಿ ಸರ್ದಾರ್ ಪಟೇಲ್, ಸಿ BR ಅಂಬೇಡ್ಕರ್, ಡಿ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಸಿ ಡಾಕ್ಟರ್ BR ಅಂಬೇಡ್ಕರ್. ಅಶೋಕನ ಶಾಸನವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಎ ಖರೋಷ್ಠಿ, ಬಿ ಬ್ರಾಹ್ಮಿ, ಸಿ ಪಾಲಿ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಿ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಕ್ಕೆ ಇನ್ನೊಂದು ಪದವಾಗಿದೆ? ಎ ಬಿಗ್ ಕ್ರಂಚ್, ಬಿ ಕಾಸ್ಮೋಸ್, ಸಿ ಖಗೋಳಶಾಸ್ತ್ರ, ಡಿ ಸೂಪರ್ ನೋವಾ. ಸರಿಯಾದ ಉತ್ತರ ಬಿ ಕಾಸ್ಮೋಸ್. ಗುಪ್ತ ಸಾಮ್ರಾಜ್ಯದ ನಿಜವಾದ ಸ್ಥಾಪಕರೆಂದು ಯಾರನ್ನು ಕರೆಯುತ್ತಾರೆ? ಎ ಎರಡನೇ ಚಂದ್ರಗುಪ್ತ, ಬಿ ಶ್ರೀಗುಪ್ತ, ಸಿ ಒಂದನೇ ಚಂದ್ರಗುಪ್ತ, ಡಿ ಸಮುದ್ರಗುಪ್ತ. ಸರಿಯಾದ ಉತ್ತರ ಸಿ ಒಂದನೇ ಚಂದ್ರಗುಪ್ತ. ಪ್ಲಾಸಿ ಕದನದ ಸಮಯದಲ್ಲಿ ಬಂಗಾಳದ ನವಾಬ ಯಾರು? ಎ ಮೀರ್ ಜಾಫರ್, ಬಿ ಮೀರ್ ಕಾಸಿಂ, ಸಿ ಅಕ್ಬರ್, ಡಿ ಸಿರಾಜ್ ಉದ್ದೌಲ್.
ಸರಿಯಾದ ಉತ್ತರ ಡಿ ಸಿರಾಜ್ ಉದ್ದೌಲ್. ಈ ಕೆಳಗಿನವರಲ್ಲಿ ಯಾರು ನ್ಯೂಟ್ರಾನ್ ಅನ್ನು ಕಂಡುಹಿಡಿದರು? ಎ ಜೆ ಚಾಡ್ವಿಕ್, ಬಿ ಇ ಗೋಲ್ಡ್ಸ್ಟೈನ್, ಸಿ ನೀಲ್ಸ್ ಬೋರ್, ಡಿ ರುದರ್ಫೋರ್ಡ್. ಸರಿಯಾದ ಉತ್ತರ ಎ ಜೆ ಚಾಡ್ವಿಕ್. ಭೂಮಿಯ ಹವಾಮಾನದಲ್ಲಿನ ಎಲ್ಲ ಬದಲಾವಣೆಗಳಿಗೆ ಕಾರಣವೇನು? ಎ ಎತ್ತರ, ಬಿ ಸೂರ್ಯ, ಸಿ ಒತ್ತಡ, ಡಿ ಚಂದ್ರ. ಸರಿಯಾದ ಉತ್ತರ ಬಿ ಸೂರ್ಯ. ಉದಯಗಿರಿಯ ಬಂಡೆ ಕೊರೆದ ಗುಹೆಗಳು ಯಾವ ರಾಜ್ಯದಲ್ಲಿವೆ? ಎ ಕರ್ನಾಟಕ, ಬಿ ಮಧ್ಯಪ್ರದೇಶ್, ಸಿ ದೆಹಲಿ, ಡಿ ಒರಿಸ್ಸಾ. ಸರಿಯಾದ ಉತ್ತರ ಬಿ ಮಧ್ಯಪ್ರದೇಶ್. ಸಾಂಚಿ ಸ್ತೂಪವನ್ನು ನಿರ್ಮಿಸಿದವರು ಯಾರು? ಎ ಅಶೋಕ, ಬಿ ಅಕ್ಬರ್, ಸಿ ಶಿವಾಜಿ, ಡಿ ಚಂದ್ರಗುಪ್ತ. ಸರಿಯಾದ ಉತ್ತರ ಎ ಅಶೋಕ. ಬುದ್ಧನು ತನ್ನ ಜೀವನದ ಕೊನೆಯ ಮಳೆಗಾಲವನ್ನು ಎಲ್ಲಿ ಕಳೆದನು? ಎ ಶ್ರಾವಸ್ತಿಯಲ್ಲಿ, ಬಿ ವೈಶಾಲಿಯಲ್ಲಿ, ಸಿ ಕುಶಿನಗರದಲ್ಲಿ, ಡಿ ಸಾರನಾಥದಲ್ಲಿ. ಸರಿಯಾದ ಉತ್ತರ ಬಿ ವೈಶಾಲಿಯಲ್ಲಿ. ಯಕ್ಷಗಾನ ಯಾವ ರಾಜ್ಯದ ಪ್ರಮುಖ ಜಾನಪದ ನೃತ್ಯವಾಗಿದೆ? ಎ ಕರ್ನಾಟಕ, ಬಿ ಗೋವಾ, ಸಿ ತಮಿಳುನಾಡು, ಡಿ ಗುಜರಾತ್. ಸರಿಯಾದ ಉತ್ತರ ಎ ಕರ್ನಾಟಕ. ದೆಹಲಿಯನ್ನು ಭಾರತದ ರಾಜಧಾನಿಯನ್ನಾಗಿ ಮಾಡಿದ ವರ್ಷ ಯಾವುದು? ಎ 1910, ಬಿ 1916, ಸಿ 1911, ಡಿ 1923. ಸರಿಯಾದ ಉತ್ತರ ಸಿ 1911. ಜವಾಹರ್ಲಾಲ್ ನೆಹರು ತಮ್ಮ ಜೀವಿತಾವಧಿಯಲ್ಲಿ ಎಷ್ಟು ವರ್ಷಗಳ ಕಾಲ ಜೈಲಿನಲ್ಲಿದ್ದರು? ಎ 5 ವರ್ಷ, ಬಿ 9 ವರ್ಷ, ಸಿ 3 ವರ್ಷ, ಡಿ 10 ವರ್ಷ. ಸರಿಯಾದ ಉತ್ತರ ಬಿ 9 ವರ್ಷ. ಭಾರತದ ಪ್ರಧಾನಮಂತ್ರಿಯಾಗಲು ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು? ಎ 30 ವರ್ಷ, ಬಿ 35 ವರ್ಷ, ಸಿ 25 ವರ್ಷ, ಡಿ 18 ವರ್ಷ. ಸರಿಯಾದ ಉತ್ತರ ಸಿ 25 ವರ್ಷ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಯಾವ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದರು? ಎ ಬಾರ್ಡೂಲಿ, ಬಿ ಚಂಪಾರಣ್ಯ, ಸಿ ಮಹಾಡ್ ಸತ್ಯಾಗ್ರಹ, ಡಿ ವೈಕೋಮ್ ಸತ್ಯಾಗ್ರಹ. ಸರಿಯಾದ ಉತ್ತರ ಸಿ ಮಹಾಡ್ ಸತ್ಯಾಗ್ರಹ. ಯಾವ ವರ್ಷದಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಪ್ರಾರಂಭವಾಯಿತು? ಎ 1920, ಬಿ 1942, ಸಿ 1946, ಡಿ 1950. ಸರಿಯಾದ ಉತ್ತರ ಬಿ 1942. ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆಯ ಸಮಯದಲ್ಲಿ ಭಾರತದ ಆಡಳಿತಗಾರ ಯಾರು? ಎ ಅಕ್ಬರ್, ಬಿ ಜಹಾಂಗೀರ್, ಸಿ ಶಹಾಜಾನ್, ಡಿ ಔರಂಗಜೇಬ್. ಸರಿಯಾದ ಉತ್ತರ ಎ ಅಕ್ಬರ್. ನರೇಂದ್ರ ಮೋದಿ ಭಾರತೀಯ ಜನತಾ ಪಕ್ಷವನ್ನು ಯಾವಾಗ ಸೇರಿದರು? ಎ 1990, ಬಿ
1992, ಸಿ 1995, ಡಿ 1987. ಸರಿಯಾದ ಉತ್ತರ ಡಿ 1987. ಮಧುಬನಿ ಯಾವ ರಾಜ್ಯದ ಜಾನಪದ ಚಿತ್ರಕಲೆ ಶೈಲಿಯಾಗಿದೆ? ಎ ಹೈದರಾಬಾದ್, ಬಿ ಬಿಹಾರ್, ಸಿ ತೆಲಂಗಾಣ, ಡಿ ಗುಜರಾತ್. ಸರಿಯಾದ ಉತ್ತರ ಬಿ ಬಿಹಾರ್. ದ್ರೌಪದಿ ಮುರ್ಮು ಭಾರತದ ರಾಷ್ಟ್ರಪತಿಯಾಗಿ ಯಾವಾಗ ಪ್ರಮಾಣ ವಚನ ಸ್ವೀಕರಿಸಿದರು? ಜುಲೈ 24, 2021, ಬಿ ಜುಲೈ 24, 2022, ಸಿ ಜುಲೈ 25, 2022, ಡಿ ಜುಲೈ 25, 2021. ಸರಿಯಾದ ಉತ್ತರ ಸಿ ಜುಲೈ 25, 2022. ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಎ ಮಹಾತ್ಮ ಗಾಂಧಿ, ಬಿ ಲಾಲಾ ಲಜಪತ್ ರಾಯ್, ಸಿ ಭಗತ್ ಸಿಂಗ್, ಡಿ ಬಾಲ್ ಗಂಗಾಧರ್ ತಿಲಕ್. ಸರಿಯಾದ ಉತ್ತರ ಸಿ ಭಗತ್. ಮಿಲ್ಖಾ ಸಿಂಗ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಎ ಕುಸ್ತಿ, ಬಿ ಓಟ, ಸಿ ಹಾಕಿ, ಡಿ ಕ್ರಿಕೆಟ್. ಸರಿಯಾದ ಉತ್ತರ ಬಿ ಓಟ. ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಎಷ್ಟು ಪದಗಳಿವೆ? ಎ 63, ಬಿ 60, ಸಿ 80, ಡಿ 90. ಸರಿಯಾದ ಉತ್ತರ ಎ 63. ರಾಮನ್ ಪರಿಣಾಮವನ್ನು ಕಂಡುಹಿಡಿದವರು ಯಾರು? ಎ ಜೆ.ಸಿ. ಬೋಸ್, ಬಿ ಮೇಘನಾಥ್ ಸಾಹಾ, ಸಿ ಹೋಮಿ ಬಾಬಾ, ಡಿ ಸಿ.ವಿ. ರಾಮನ್. ಸರಿಯಾದ ಉತ್ತರ ಡಿ ಸಿ.ವಿ. ರಾಮನ್. ಯಾವ ರಾಜ್ಯದ ರಾಜಧಾನಿ ಅತಿ ಎತ್ತರದಲ್ಲಿದೆ? ಎ ಸಿಕ್ಕಿಂ, ಬಿ ಹಿಮಾಚಲ ಪ್ರದೇಶ್, ಸಿ ಉತ್ತರ ಪ್ರದೇಶ್, ಡಿ ಅರುಣಾಚಲ ಪ್ರದೇಶ್. ಸರಿಯಾದ ಉತ್ತರ ಬಿ ಹಿಮಾಚಲ ಪ್ರದೇಶ್. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಎ ವಿಜಯಲಕ್ಷ್ಮಿ ಪಂಡಿತ್, ಬಿ ದುರ್ಗಾ ಬ್ಯಾನರ್ಜಿ, ಸಿ ಸರೋಜಿನಿ ನಾಯ್ಡು, ಡಿ ಇಂದಿರಾ ಗಾಂಧಿ. ಸರಿಯಾದ ಉತ್ತರ ಸಿ ಸರೋಜಿನಿ ನಾಯ್ಡು. ಮೇಘದೂತ ಕವಿತೆಯ ಲೇಖಕರು ಯಾರು? ಎ ತುಳಸಿದಾಸ, ಬಿ ಕಾಳಿದಾಸ, ಸಿ ಕನಕದಾಸ, ಡಿ ಬಾಣಭಟ್ಟ. ಸರಿಯಾದ ಉತ್ತರ ಬಿ ಕಾಳಿದಾಸ. ಭಾರತದ ಯಾವ ಭಾಗದಲ್ಲಿ ಹಿಮಚಿರತೆ ಕಂಡುಬರುತ್ತದೆ? ಎ ಪಶ್ಚಿಮ ಘಟ್ಟಗಳು, ಬಿ ಹಿಮಾಲಯ ಪ್ರದೇಶ, ಸಿ ಸುಂದರ್ಬನ್, ಡಿ ಅರಾವಳಿ. ಸರಿಯಾದ ಉತ್ತರ ಬಿ ಹಿಮಾಚಲ ಪ್ರದೇಶ. ಪೆಂಚ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಎ ಮಧ್ಯಪ್ರದೇಶ್, ಬಿ ಮಹಾರಾಷ್ಟ್ರ, ಸಿ ಜಾರ್ಖಂಡ್, ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಎ ಮಧ್ಯಪ್ರದೇಶ್. ಭಾರತದ ಮೊದಲ ಪರಿಸರ ಸ್ನೇಹಿ ರೈಲು ನಿಲ್ದಾಣ ಯಾವುದು? ಎ ಜೈಪುರ್, ಬಿ ಗುವಾಹಟಿ, ಸಿ ಭೋಪಾಲ್, ಡಿ ನವದೆಹಲಿ. ಸರಿಯಾದ ಉತ್ತರ ಬಿ ಗುವಾಹಟಿ.
ಸಂವಿಧಾನದ ಯಾವ ವಿಧಿಯಲ್ಲಿ ಸಮಾನತೆಯ ಹಕ್ಕು ನೀಡಲಾಗಿದೆ? ಎ ಆರ್ಟಿಕಲ್ 14, ಬಿ ಆರ್ಟಿಕಲ್ 19, ಸಿ ಆರ್ಟಿಕಲ್ 21, ಡಿ ಆರ್ಟಿಕಲ್ 32. ಸರಿಯಾದ ಉತ್ತರ ಎ ಆರ್ಟಿಕಲ್ 14. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ ಮಾರ್ಚ್ 1, ಬಿ ಫೆಬ್ರವರಿ 21, ಸಿ ಫೆಬ್ರವರಿ 28, ಡಿ ಜೂನ್ 5. ಸರಿಯಾದ ಉತ್ತರ ಸಿ ಫೆಬ್ರವರಿ 28. ಭಾರತೀಯ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಯಾವಾಗ ಸೇರಿಸಲಾಯಿತು? ಎ 1950, ಬಿ 1976, ಸಿ 1949, ಡಿ 1951. ಸರಿಯಾದ ಉತ್ತರ ಬಿ 1976. ಯಾವ ದೇಶವನ್ನು ಸೂರ್ಯ ಉದಯಿಸುವ ನಾಡು ಎಂದು ಕರೆಯಲಾಗುತ್ತದೆ? ಎ ಚೀನಾ, ಬಿ ಕೇರಳ, ಸಿ ಜಪಾನ್, ಡಿ ಅಮೆರಿಕ. ಸರಿಯಾದ ಉತ್ತರ ಸಿ ಜಪಾನ್. ಇಂಡಿಗೋ ದಂಗೆ ಯಾವ ರಾಜ್ಯದಲ್ಲಿ ನಡೆಯಿತು? ಎ ಬಿಹಾರ್, ಬಿ ಬಂಗಾಳ, ಸಿ ಪಂಜಾಬ್, ಡಿ ಆಸಾಂ. ಸರಿಯಾದ ಉತ್ತರ ಸಿ ಪಂಜಾಬ್. ಯಾವ ಗ್ರಹವು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ? ಎ ಗುರು, ಬಿ ಶನಿ, ಸಿ ಮಂಗಳ, ಡಿ ಭೂಮಿ. ಸರಿಯಾದ ಉತ್ತರ ಬಿ ಶನಿ. ಸರಸ್ವತಿ ಸಮ್ಮಾನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಎ ಸಾಹಿತ್ಯ, ಬಿ ಕ್ರೀಡೆ, ಸಿ ವೈದ್ಯಕೀಯ, ಡಿ ವಿಜ್ಞಾನ. ಸರಿಯಾದ ಉತ್ತರ ಎ ಸಾಹಿತ್ಯ. ಭಾರತದಲ್ಲಿ ಮೊದಲ ಪರಮಾಣು ಪರೀಕ್ಷೆ ಯಾವಾಗ ಮತ್ತು ಎಲ್ಲಿ ನಡೆಯಿತು? ಎ 1928 ಪೋಖ್ರಾನ್, ಬಿ 1921 ಶ್ರೀಹರಿಕೋಟಾ, ಸಿ 1931 ಪೋಖ್ರಾನ್, ಡಿ 1974 ಪೋಖ್ರಾನ್. ಸರಿಯಾದ ಉತ್ತರ ಡಿ 1974 ಪೋಖ್ರಾನ್. ಹರ್ ಘರ್ ಜಲ್ ಯೋಜನೆಯನ್ನು ಯಾವ ಕೇಂದ್ರ ಸಚಿವಾಲಯ ನಡೆಸುತ್ತದೆ? ಎ ಗ್ರಾಮೀಣಾಭಿವೃದ್ಧಿ, ಬಿ ಜಲಶಕ್ತಿ, ಸಿ ಆರೋಗ್ಯ, ಡಿ ನಗರಾಭಿವೃದ್ಧಿ. ಸರಿಯಾದ ಉತ್ತರ ಬಿ ಜಲಶಕ್ತಿ. ಭಾರತದ ಸೌಂದರ್ಯ ರಾಜ್ಯ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಎ ಜಮ್ಮು ಮತ್ತು ಕಾಶ್ಮೀರ್, ಬಿ ಹಿಮಾಚಲ ಪ್ರದೇಶ್, ಸಿ ಕೇರಳ, ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಸಿ ಕೇರಳ. ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಎ ಹಾಲು ಉತ್ಪಾದನೆ, ಬಿ ಮೀನು ಸಾಕಾಣಿಕೆ, ಸಿ ಕೃಷಿ ಉತ್ಪಾದನೆ, ಡಿ ಪರಿಸರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಯಾವ ಗ್ರಹವನ್ನು ಸಂಜೆ ನಕ್ಷತ್ರ ಎಂದು ಕರೆಯಲಾಗುತ್ತದೆ? ಎ ಮರ್ಕ್ಯೂರಿ, ಬಿ ಶನಿ, ಸಿ ಶುಕ್ರ, ಡಿ ಬುಧ. ಸರಿಯಾದ ಉತ್ತರ ಸಿ ಶುಕ್ರ. ವಿಶ್ವದ ಮೊದಲ ಗಡಿಯಾರವನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು? ಎ ಇಸ್ರೇಲ್, ಬಿ ಜರ್ಮನಿ, ಸಿ ಪಾಕಿಸ್ತಾನ್,
ಡಿ ಅಮೆರಿಕಾ. ಸರಿಯಾದ ಉತ್ತರ ಬಿ ಜರ್ಮನಿ. ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ? ಎ ಅರುಣಾಚಲ ಪ್ರದೇಶ್, ಬಿ ಉತ್ತರ ಪ್ರದೇಶ್, ಸಿ ಮಧ್ಯಪ್ರದೇಶ್, ಡಿ ಕೇರಳ. ಸರಿಯಾದ ಉತ್ತರ ಎ ಅರುಣಾಚಲ ಪ್ರದೇಶ್. ಇಂಟರ್ನೆಟ್ ಅನ್ನು ಮೊದಲು ಯಾವ ದೇಶದಲ್ಲಿ ಬಳಸಲಾಯಿತು? ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಅಮೆರಿಕಾ. ಸರಿಯಾದ ಉತ್ತರ ಡಿ ಅಮೆರಿಕಾ. ನೀಲಿ ಕ್ರಾಂತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಎ ರಸಗೊಬ್ಬರ, ಬಿ ಮೀನು ಉತ್ಪಾದನೆ, ಸಿ ಹಣ್ಣಿನ ಉತ್ಪಾದನೆ, ಡಿ ಹಾಲು ಉತ್ಪಾದನೆ. ಸರಿಯಾದ ಉತ್ತರ ಬಿ ಮೀನು ಉತ್ಪಾದನೆ. ಯಾವ ದೇಶದಲ್ಲಿ ಕಸದಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತದೆ? ಎ ದುಬೈ, ಬಿ ಇಂಡಿಯಾ, ಸಿ ಸಿಂಗಾಪುರ್, ಡಿ ಅಮೆರಿಕಾ. ಸರಿಯಾದ ಉತ್ತರ ಸಿ ಸಿಂಗಾಪುರ್. ಪರ್ವತಗಳ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ? ಎ ಗುಲ್ಬರ್ಗಾ, ಬಿ ಊಟಿ, ಸಿ ಡಾರ್ಜಿಲಿಂಗ್, ಡಿ ನೀಲಗಿರಿ. ಸರಿಯಾದ ಉತ್ತರ ಬಿ ಊಟಿ. ಕೇದಾರ್ನಾಥ ದೇವಾಲಯ ಎಲ್ಲಿದೆ? ಎ ರಾಜಸ್ಥಾನ್, ಬಿ ಉತ್ತರಾಖಂಡ್, ಸಿ ದೆಹಲಿ, ಡಿ ಕರ್ನಾಟಕ. ಸರಿಯಾದ ಉತ್ತರ ಡಿ ಉತ್ತರಾಖಂಡ್. ದೇಹದ ಯಾವ ಭಾಗದಲ್ಲಿ ರಕ್ತ ಕಂಡುಬರುವುದಿಲ್ಲ? ಎ ಕಾರ್ನಿಯಾ, ಬಿ ಉಗುರು, ಸಿ ಕೂದಲು, ಡಿ ಹಲ್ಲು. ಸರಿಯಾದ ಉತ್ತರ ಎ ಕಾರ್ನಿಯಾ. ಈ ಭಾಗವು ಕಣ್ಣಿನಲ್ಲಿ ಕಂಡುಬರುತ್ತದೆ. ಹೇಡಿತನದ ವಿರುದ್ಧಾರ್ಥಕ ಪದ ಏನು? ಎ ಧೈರ್ಯ, ಬಿ ಮೂರ್ಖ, ಸಿ ಸೇಡು, ಡಿ ನಿಷ್ಪ್ರಯೋಜಕ. ಸರಿಯಾದ ಉತ್ತರ ಎ ಧೈರ್ಯ. ಈ ಕೆಳಗಿನವುಗಳಲ್ಲಿ ಯಾವುದು ವಾಣಿಜ್ಯ ಬೆಳೆ? ಎ ಗೋಧಿ, ಬಿ ಕಬ್ಬು, ಸಿ ಭತ್ತ, ಡಿ ರಾಗಿ. ಸರಿಯಾದ ಉತ್ತರ ಬಿ ಕಬ್ಬು. ಜಗತ್ತಿನ ಅತ್ಯಂತ ದುಬಾರಿ ವಸ್ತು ಯಾವುದು? ಎ ಡೈಮಂಡ್, ಬಿ ಚಿನ್ನ, ಸಿ ISS, ಡಿ ಬೆಳ್ಳಿ. ಸರಿಯಾದ ಉತ್ತರ ಸಿ ISS. ISS ಎಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ. ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಯಾರು? ಎ ಬಾಬರ್, ಬಿ ಶಿವಾಜಿ, ಸಿ ಶಹಜಾನ್, ಡಿ ತೈಮೂರ್. ಸರಿಯಾದ ಉತ್ತರ ಸಿ ಶಹಜಾನ್. ವಿಶ್ವದ ವಿಸ್ತೀರ್ಣದಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? ಎ 8ನೇ ಸ್ಥಾನ, ಬಿ 7ನೇ ಸ್ಥಾನ, ಸಿ 1ನೇ ಸ್ಥಾನ, ಡಿ 3ನೇ ಸ್ಥಾನ. ಸರಿಯಾದ ಉತ್ತರ ಬಿ 7ನೇ ಸ್ಥಾನ. ಬದ್ರಿನಾಥ ಧಾಮ ಯಾವ ರಾಜ್ಯದಲ್ಲಿದೆ? ಎ ಜಮ್ಮು ಮತ್ತು ಕಾಶ್ಮೀರ್, ಬಿ ಮಹಾರಾಷ್ಟ್ರ, ಸಿ ಉತ್ತರಾಖಂಡ್, ಡಿ ಗೋವಾ.
ಸರಿಯಾದ ಉತ್ತರ ಸಿ ಉತ್ತರಾಖಂಡ್. ರಾಮಾಯಣವನ್ನು ಯಾವ ಅವಧಿಯಲ್ಲಿ ರಚಿಸಲಾಯಿತು? ಎ ಮೌರ್ಯರ ಕಾಲ, ಬಿ ಶುಂಗ ಕಾಲ, ಸಿ ಗುಪ್ತರ ಕಾಲ, ಡಿ ಐತಿಹಾಸಿಕ ಅವಧಿ. ಸರಿಯಾದ ಉತ್ತರ ಬಿ ಶುಂಗ ಕಾಲ. ಭಾರತದ ಯಾವ ರಾಜ್ಯವು ಅತ್ಯಂತ ಬಡತನ ಹೊಂದಿದೆ? ಎ ಬಿಹಾರ್, ಬಿ ಕೇರಳ, ಸಿ ಗುಜರಾತ್, ಡಿ ಜಮ್ಮು ಮತ್ತು ಕಾಶ್ಮೀರ್. ಸರಿಯಾದ ಉತ್ತರ ಎ ಬಿಹಾರ್. ಐರನ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಎ ಟೆನ್ನಿಸ್, ಬಿ ಕ್ರಿಕೆಟ್, ಸಿ ಫುಟ್ಬಾಲ್, ಡಿ ಗಾಲ್ಫ್. ಸರಿಯಾದ ಉತ್ತರ ಡಿ ಗಾಲ್ಫ್. ಯಾವ ಮರವು ಹೆಚ್ಚು ಆಮ್ಲಜನಕವನ್ನು ನೀಡುತ್ತದೆ? ಎ ಬೇವಿನ ಮರ, ಬಿ ಅರಳಿ ಮರ, ಸಿ ಮಾವಿನ ಮರ, ಡಿ ಅಶೋಕ ಮರ. ಸರಿಯಾದ ಉತ್ತರ ಬಿ ಅರಳಿ ಮರ. ಗೇಟ್ವೇ ಆಫ್ ಇಂಡಿಯಾವನ್ನು ಯಾವಾಗ ಸ್ಥಾಪಿಸಲಾಯಿತು? ಎ 1915, ಬಿ 1921, ಸಿ 1911, ಡಿ 1920. ಸರಿಯಾದ ಉತ್ತರ ಸಿ 1911. ಭಾರತದ ಯಾವ ನಗರದಲ್ಲಿ ಚಿನ್ನದ ಎಟಿಎಂ ಸ್ಥಾಪಿಸಲಾಗಿದೆ? ಎ ಮುಂಬೈ, ಬಿ ದೆಹಲಿ, ಸಿ ಹೈದರಾಬಾದ್, ಡಿ ಗುಜರಾತ್. ಸರಿಯಾದ ಉತ್ತರ ಸಿ ಹೈದರಾಬಾದ್. ಪಾಕಿಸ್ತಾನ ಎಂಬ ಗ್ರಾಮವು ಭಾರತದ ಯಾವ ರಾಜ್ಯದಲ್ಲಿದೆ? ಎ ಕೇರಳ, ಬಿ ಬಿಹಾರ್, ಸಿ ಸಿಕ್ಕಿಂ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಬಿ ಬಿಹಾರ್. ಭಾರತದ ಪ್ರಥಮ ಪ್ರಜೆ ಯಾರು? ಎ ಅಧ್ಯಕ್ಷರು, ಬಿ ಗೃಹ ಸಚಿವರು, ಸಿ ಮುಖ್ಯಮಂತ್ರಿ, ಡಿ ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಎ ಅಧ್ಯಕ್ಷರು. ಅಧ್ಯಕ್ಷರನ್ನು ರಾಷ್ಟ್ರಪತಿ ಎಂತಲೂ ಕರೆಯುತ್ತಾರೆ. ಒಬ್ಬ ವ್ಯಕ್ತಿಯು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಯಬೇಕು? ಎ 2 ಲೀಟರ್, ಬಿ 6 ಲೀಟರ್, ಸಿ 8 ಲೀಟರ್, ಡಿ 4 ಲೀಟರ್. ಸರಿಯಾದ ಉತ್ತರ ಡಿ 4 ಲೀಟರ್. ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಸರಿಸುಮಾರು ಎಷ್ಟು ವರ್ಷಗಳು ನಿದ್ರಿಸುತ್ತಾನೆ? ಎ 20 ವರ್ಷ, ಬಿ 30 ವರ್ಷ, ಸಿ 15 ವರ್ಷ, ಡಿ 25 ವರ್ಷ. ಸರಿಯಾದ ಉತ್ತರ ಬಿ 30 ವರ್ಷ. ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ಕೇರಳ, ಸಿ ಒರಿಸ್ಸಾ, ಡಿ ತಮಿಳುನಾಡು. ಸರಿಯಾದ ಉತ್ತರ ಸಿ ಒರಿಸ್ಸಾ. ಗೋಡಂಬಿ ಬೀಜಗಳನ್ನು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು? ಎ ಇಟಲಿ, ಬಿ ಭಾರತ, ಸಿ ಜಪಾನ್, ಡಿ ಅಮೆರಿಕ. ಸರಿಯಾದ ಉತ್ತರ ಬಿ ಭಾರತ. ಕೋಲ್ಗೇಟ್ ಯಾವ ದೇಶದ ಕಂಪನಿಯಾಗಿದೆ? ಎ ಇರಾನ್, ಬಿ ಭಾರತ, ಸಿ ಚೀನಾ, ಡಿ ಅಮೆರಿಕ. ಸರಿಯಾದ ಉತ್ತರ ಬಿ ಭಾರತ.
ಕಪ್ಪು ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ತುರ್ಕಿ, ಬಿ ಚೀನಾ, ಸಿ ಅಮೆರಿಕ, ಡಿ ಜಪಾನ್. ಸರಿಯಾದ ಉತ್ತರ ಎ ತುರ್ಕಿ. ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ ಮಾರ್ಚ್ 5, ಬಿ ಮಾರ್ಚ್ 22, ಸಿ ಮಾರ್ಚ್ 20, ಡಿ ಮಾರ್ಚ್ 18. ಸರಿಯಾದ ಉತ್ತರ ಬಿ ಮಾರ್ಚ್ 22. ಮಹಾತ್ಮ ಗಾಂಧಿಯವರಿಗೆ ಎಷ್ಟು ಮಕ್ಕಳಿದ್ದರು? ಎ 4, ಬಿ 2, ಸಿ 5, ಡಿ 6. ಸರಿಯಾದ ಉತ್ತರ ಎ 4. ವಿಶ್ವದ ಅತಿ ಉದ್ದವಾದ ನದಿ ಯಾವುದು? ಎ ನರ್ಮದಾ ನದಿ, ಬಿ ಗಂಗಾ ನದಿ, ಸಿ ನೈಲ್ ನದಿ, ಡಿ ಬ್ರಹ್ಮಪುತ್ರ ನದಿ. ಸರಿಯಾದ ಉತ್ತರ ಸಿ ನೈಲ್ ನದಿ. ಭಾರತದಲ್ಲಿ ಪೊಲೀಸರು ಯಾರನ್ನು ಬಂಧಿಸಲು ಸಾಧ್ಯವಿಲ್ಲ? ಎ ಪ್ರಧಾನಮಂತ್ರಿ, ಬಿ ರಾಷ್ಟ್ರಪತಿ, ಸಿ ಮುಖ್ಯಮಂತ್ರಿ, ಡಿ ನ್ಯಾಯಾಧೀಶರು. ಸರಿಯಾದ ಉತ್ತರ ಬಿ ರಾಷ್ಟ್ರಪತಿ. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು? ಎ ಚೀನಾ, ಬಿ ರಷ್ಯಾ, ಸಿ ಭಾರತ, ಡಿ ಅಮೆರಿಕ. ಸರಿಯಾದ ಉತ್ತರ ಸಿ ಭಾರತ. ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಯಾವುದು? ಎ ಮೆಲ್ಬೋರ್ನ್ ಸ್ಟೇಡಿಯಂ, ಬಿ ಈಡನ್ ಗಾರ್ಡನ್ ಸ್ಟೇಡಿಯಂ, ಸಿ ನರೇಂದ್ರ ಮೋದಿ ಸ್ಟೇಡಿಯಂ, ಡಿ ರಾಜೀವ್ ಗಾಂಧಿ ಸ್ಟೇಡಿಯಂ. ಸರಿಯಾದ ಉತ್ತರ ಸಿ ನರೇಂದ್ರ ಮೋದಿ ಸ್ಟೇಡಿಯಂ. ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿದೆ? ಎ ಹುಬ್ಬಳ್ಳಿ, ಬಿ ಮುಂಬೈ, ಸಿ ಗೋರಖ್ಪುರ್, ಡಿ ಜೋಧ್ಪುರ್. ಸರಿಯಾದ ಉತ್ತರ ಎ ಹುಬ್ಬಳ್ಳಿ. ಯಾವ ದೇಶವು ಒಂದೇ ಒಂದು ಸೈನ್ಯವನ್ನು ಹೊಂದಿಲ್ಲ? ಎ ನೇಪಾಳ್, ಬಿ ಐಸ್ಲ್ಯಾಂಡ್, ಸಿ ಬಾಂಗ್ಲಾದೇಶ್, ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಡಿ ಐಸ್ಲ್ಯಾಂಡ್. ಸಾವಿನ ನಂತರ ದೇಹವು ಎಷ್ಟು ತೂಕವನ್ನು ಕಳೆದುಕೊಳ್ಳುತ್ತದೆ? ಎ 8 ಗ್ರಾಂ, ಬಿ 12 ಗ್ರಾಂ, ಸಿ 16 ಗ್ರಾಂ, ಡಿ 21 ಗ್ರಾಂ. ಸರಿಯಾದ ಉತ್ತರ ಡಿ 21 ಗ್ರಾಂ. ಚಂದ್ರನ ಮೇಲೆ ಮೊದಲು ಯಾವ ಸಸ್ಯವನ್ನು ಬೆಳೆಸಲಾಯಿತು? ಎ ಅವರೆಕಾಳು, ಬಿ ಹತ್ತಿ, ಸಿ ಆಲೂಗಡ್ಡೆ, ಡಿ ಟೊಮೆಟೊ. ಸರಿಯಾದ ಉತ್ತರ ಬಿ ಹತ್ತಿ. ಯಾವ ದೇಶದಲ್ಲಿ ಅತ್ಯಂತ ಕಠಿಣ ಕಾನೂನು ಜಾರಿಗೆ ಬಂದಿದೆ? ಎ ಭಾರತ, ಬಿ ಅಮೆರಿಕ, ಸಿ ಸೌದಿ ಅರೇಬಿಯಾ, ಡಿ ಉತ್ತರ ಕೊರಿಯಾ. ಸರಿಯಾದ ಉತ್ತರ ಸಿ ಸೌದಿ ಅರೇಬಿಯಾ.